ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸರ್ಜೆ ಕನ್ನಡಿಗ. ಟೈಮಿಂಗ್ಸು 6:44 ಗಂಟೆ ಆಗಿದೆ. ಸ್ವಿಗ್ಗಿಲಿ ಕೆಲಸ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ನೋಡಿದ್ರೆ ಆಫರೇ ಕೊಟ್ಟಿಲ್ಲ ಗೈಸ್. ಅದಕ್ಕೆ ಎಲ್ಲ ಬೇರೆ ಬೇರೆ ಆ್ಯಪ್ಗಳು ಓಪನ್ ಮಾಡಿಟ್ಟಿದ್ದೀನಿ. ಇರಿ ಮೆಸೇಜ್ ಸೆಂಟ್ರ್ ಓಪನ್ ಮಾಡ್ತೀನಿ ನೋಡುವಂತೀರಿ. ನೋಡಿರಿ ಇಲ್ಲಿ 46 ಆರ್ಡ್ರ್ ಹೊಡಿಬೇಕಂತ 2,500 ರೂಪಾಯಿ ಅಂತೆ. ಏನು ಕೊಟ್ಟವನೇ ಬುಡಿ ಮಗ. ಹೌದು. ಮತ್ತು ಸ್ಪೆಷಲ್ ಸ್ನ್ಯಾಕ್ಸು ಸರ್ಜ್ ನೋಡಿ, ನಾನು 45-40%. ಬ್ರೇಕ್ಫಾಸ್ಟ್ ನೋಡಿ 40, ಎಷ್ಟು 8 ಗಂಟೆವರೆಗೂ 25-20. ಅದಾದಮೇಲೆ ಪೀಕ್ ಟೈಮಲ್ಲಿ ನೋಡಿ 50-25% ಐತೆ. ಸೋಮವಾರ ಬೇರೆ ಅದಕ್ಕೆ ಮೂಡೇ ಬರಲಿಲ್ಲ ಅಂತ ಅಂದ್ಕೊಂಡು ಮತ್ತೆ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಮಾಡ್ತಾಯಿದ್ದೀನಿ. ಬೈಯಕ್ಕೆ ಹೋಗ್ಬಿಟ್ರೆ ದಯವಿಟ್ಟು ಅವ್ನು 100 ರೂಪೀಸ್ ಯಾವತ್ತು ಕೊಡ್ತಾರಂತ ನೋಡ್ತಾಯಿದ್ದೀನಿ ಗೈಸು. ನಾನು ಒಂದು ಸರಿ ಆ ಥರ 100 ರೂಪೀಸು ಹೊಡಿಬೇಕಂತ ಅಂದ್ಕೊಂಡಿದ್ದೀನಿ. ಯಾವತ್ತು ಕೊಡ್ತಾನೋ ಗೊತ್ತಿಲ್ಲ. ಗಾಡಿ ಕಿಲೋಮೀಟ್ರ್ಸ್ ಬಂದುಬಿಟ್ಟು 36,792. ನಾನು ನಿನ್ನೆ ನೈಟಲ್ಲಿ ಅಂದ್ಕೊಂಡು ಇವತ್ತು ಕೊಡ್ತಾನೇನಂತ ಅಂದ್ಕೊಂಡು ನೋಡಿದ್ರೆ ಕೊಡಲೇ ಇಲ್ಲ ಗೈದು 100 ರೂಪಾಯಿ. ಅದಕ್ಕೆ ಮತ್ತೆ ಬೈಕ್ ಟ್ಯಾಕ್ಸಿಗೆ ಬಂದುಬಿಟ್ಟಿದ್ದೀನಿ. ಜೈ ಬೈಕ್ ಟ್ಯಾಕ್ಸಿ ಅಂದ್ಕೊಂಡು ಪೆಟ್ರೋಲ್ ಅಂತೂ ಹಾಕಿಸ್ಬೇಕು ಐತೆ ಚೂರು. ನೋಡೋಣ. ಬೆಳಗ್ಗೆ 6:45 ಗಂಟೆ ಲಾಗಿನ್ ಆಗಿದ್ದೀನಿ. ಎಷ್ಟು ಗಂಟೆವರೆಗೆ ಮಾಡ್ತೀನಿ ನೋಡೋಣ. ಎಷ್ಟು ರೂಪಾಯಿ ಅರ್ನಿಂಗ್ಸ್ ಆಗುತ್ತೆ ನೋಡೋಣ. ಇನ್ನೂ ಯಾವುದೂ ಬಿದ್ದಿಲ್ಲ. ಯಾವ್ದಾರು ಬಿದ್ದ ಮೇಲೆ ಸಿಗ್ತೀನಿ. ಏಯ್ ಟಾಮಿ, ಬಾರೋ ಇಲ್ಲಿ ಬಾ. ಬಾರೋ ಇಲ್ಲಿ. ನಿನಗೂ ಕೆಲಸ ಇಲ್ವಾ? ನನಗೂ ಕೆಲಸ ಇಲ್ಲ ಗೆಳೆಯ. ಬಾ ಸುತ್ತಾಡೋಣ ಬರೋಣ ಬಾ. ಬಾರೋ. ನನ್ನ ಮಗನ ಮೇರಾದಲ್ಲಿ ಯಾವಾಗ ನೋಡಿದಾಗೂ ಬಂತಪ್ಪ ಅಂತ ಇಂತು. ಏನು ಮಾಡ್ತಿದ್ಯಾ? ಏನೋ ತಿನ್ನೋಕ್ಕೇನು ಇಲ್ಲ ಗೈಸ್ ಪಾಪ. ನಾನು ಈ ಕಡೆ ಬಂದುಬಿಟ್ಟು ನಿಂತ್ಕೊಂಡಿದ್ದೀನಿ. ಮೇನ್ ರೋಡು ಅಲ್ಲ. ಬರಲಾ? ಸರಿ ಬಾಯ್. ಹುಷಾರು. ಬಾಯ್. ಇದೊಂದು ಬಂತಪ್ಪ ಹುಲಿ. ಬಾಯ್. ಹುಷಾರು. ಬಣ್ಣಿಗೆ ಯಾವುದೂ ಬೀಳ್ತಾಯಿಲ್ಲ. ನಾಯಿಗಳ ಜೊತೆ ಮಾತಾಡ್ಕೊಂಡು ಕೂತ್ಕೊಂಡಿದ್ದೀನಿ. ಯಾರು ಬೀಳುತ್ತೆ ಅನ್ನೋ ತರ್ಕೊಂಡು ಇರಿಗೈಸ್. ಯಾವ್ದಾರು ಆರ್ಡ್ರ್ ಬಿದ್ಮೇಲೆ ಸಿಗ್ತೀನಿ. ಅದು ಮೊದಲನೇದು ಬಂದಿರೋದು ನಾಗಶೆಟ್ಟಹಳ್ಳಿ ಸಂಜಯನಗರ ಹತ್ರ ಪಿಕಪ್ಗೆ. ಅಲ್ಲೇ ಫುಲ್ ಟ್ಯಾಂಕು ಹಿರಾನಂದಿನ ಹತ್ರ ಹಾಕ್ಸ್ಕೊಂಡೆ. ಕಸ್ಟಮರ್ ಎಲ್ಲವರಪ್ಪ ನಂಗೆ ಕಾಲ್ ಮಾಡಬೇಕಾ? ಮತ್ತೆ ಮೆಸೇಜ್ ಮಾಡ್ತಿದ್ರು ಕಸ್ಟಮರು. ಕಾಲ್ ಮಾಡಿಬಿಡೋಣ. ಎಲ್ಲವ್ರು ಯಾರು ಗೊತ್ತು? ಎಲ್ಲವ್ರೆ सर ते मैसेज आले बघा. हे करा रॅपिडोस. हां ओपन करा ते मैसेज. 1 मिनिट द्या. एंट्री म्हणजे तत्तर ड्रॉप करायचं होतं का नाही? तत्तर ड्रॉप होतं का नाही त्याचं? 121. हां नाहीतर मी आणि तत्तर जाऊन ड्रॉप करायचं होते. हां हेच की बँक ऑफ बरोडा. ಬನ್ನಿ ಗೈಸು ಡ್ರಾಪ್ ಕೊಡೋಣ. ಅಮೌಂಟ್ ಪೇ ಮಾಡ್ಕೊಂಡು ಬಿಡೋಣ ಫಸ್ಟ್. $121 ನೋಡೋಣ. ಇವಾಗ ಮತ್ತೆ ಓಲಾ ಬರೋದು ಇದು ಓಪನ್ ಮಾಡ್ಕೊಳ್ಳೋಣ. ಇದೇನು ಯಶವಂತಪುರ 162. ಹಾಂ ಹೆಲ್ಮೆಟ್ ಇದೆ. ಬನ್ನಿಗೆ ಇದು ಇದಕ್ಕೆ ಪಿಕಪ್ ಐತೆ. ಪಿಕಪ್ ಅಂತೀನಿ ಡ್ರಾಪು. ತವಾಸ್ ಲೋಕರ್ ಪಡ್ತೈತೆ. ತವಾಸ್ ಲೋಕರ್. ಓಕೆ ವೆಲ್ಕಮ್ ಬಾಯ್. ಬನ್ನಿಗೆ ಅದು ನಮ್ಮ 3 ಸೈಡವ್ರು ಸಿಕ್ಕಿದ್ರು ಅವರು. ಪರವಾಗಿಲ್ಲ. ಬೆಳಗ್ಗೆ ನಮ್ಮ 3 ಸೈಡವರೇ ಜನ ಸಿಕ್ಬಿಡ್ತಾರೆ. ಪರವಾಗಿಲ್ಲ. ನಮ್ಮ ಪಾಡಿಗೆ ನಾವು ಹೋಗೋಣ. ಅವ್ರ ಪಾಡಿಗೆ ಅವರು ಇಂಟರ್ವ್ಯೂ ಇತ್ತಂತ ಹೇಳ್ಕೋತಾ ಬಂದರು. ಹಂಗೆ ಹಿಂಗೆ ಏನೇನೋ ಕತೆಗಳು. ನಾವು ಕತೆಗಳು ಕೇಳಿಸ್ಕೊಂಡು ಹೊಡಿತಾ ಇರ್ತೀನಿ. ಇನ್ನೇನು ಮಾಡೋದು. ಇವಾಗ ಇದಕ್ಕೆ ಹೋಗ್ಬೇಕು. ಇಲ್ಲಿಂದ 1.1 ಕಿಲೋಮೀಟ್ರ್ ಪಿಕಪ್ಗೆ ಯಶವಂತಪುರ ಡ್ರಾಪ್ ಬಿದ್ದೈತೆ. ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ನೆಕ್ಸ್ಟ್ ಟೈಮ್ ಅಣ್ಣ ಹಂಗೆ ಮಾಡಬೇಡಿ ಅಣ್ಣ ದಯವಿಟ್ಟು. ಅರ್ಧ ಕಿಲೋಮೀಟ್ರ್ ಇದ್ದರೆ ಪರವಾಗಿಲ್ಲ. 2-3 ಕಿಲೋಮೀಟ್ರ್ ಇದ್ದರೆ 266 ಆಗಿದೆ. ಅಲ್ಲಿ 2-3 ಕಿಲೋಮೀಟ್ರ್ ಸುತ್ತಾಡಿಸಿದ್ರೆ ಇಲ್ಲಿ 2-3 ಅಂದ್ರೂ ಎಷ್ಟಾಗುತ್ತೆ ನೋಡಿ ನೀವೇ. ಹಾಂ ಹೌದಾ? ಸರಿ ಮಾಡಿ ಪರವಾಗಿಲ್ಲ. ಇದನ್ನು ಕೊಡಿ ಅಣ್ಣ. ಹೆಲ್ಮೆಟ್ಟು ನಾಗರ್ಬಾಯಿ ಕೊಡ್ತಾಯಿದ್ದೀನಿ ಗೈಸ್. ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್. ಓಕೆನಾ? 188
ಪಿಕಪ್ಪು ಬರ್ತೈತೆ. ಎಲ್ಲಿ ಹೋಗ್ಬೇಕು? ಇಲ್ಲಿಂದ 2 ಕಿಲೋಮೀಟ್ರ್ ಹೋಗ್ಬೇಕು ಗೈಸ್. ನೋಡೋಣ ಬರ್ರಿ, ಏನು ಮಾಡಲಿ, ಬೇಡ ಬಿಡಿ, ಎಷ್ಟು ದೂರ ಮತ್ತೆ ಅನ್ಸೇಪ್ ಏನು ಮಾಡಲಿ ಗೈಸ್, ಹೋಗ್ಲಾ ಬೇಡ. 2 ಕಿಲೋಮೀಟ್ರ್ ಐತೆ, ಹೋಗೋಷ್ಟ್ರ ಕ್ಯಾನ್ಸಲ್ ಮಾಡ್ತಾರೆ. ನಾನೇ ಕ್ಯಾನ್ಸಲ್ ಮಾಡಿಬಿಡ್ತೀನಿ ಗೈಸ್. ಅನ್ಸೇಪ್ ಏರಿಯಾ ಸುಮ್ಮನೆ ಇಲ್ಲೇ 1 ಕಿಲೋಮೀಟ್ರ್ ಇದ್ದರೆ ಪರವಾಗಿಲ್ಲ, ಬೇಗ ಹೋಗ್ಬೋದು. ಹುಚ್ಚೆ ಹೋಗ್ಬೇಕೈತೆ ಫಸ್ಟು, ಸಿಕ್ಕಾಬಿಟ್ಟು ಹುಚ್ಚೆ ಬರ್ತೈತೆ. ಎಲ್ಲಿ ಪಬ್ಲಿಕ್ ಟಾಯ್ಲೆಟ್ ಸಿಗ್ತಾಯಿಲ್ಲ. ಅಲ್ಲೇ ಆದರೂ ಇಲ್ಲೇ ಒಣವೇದಲ್ಲಿ ಬಂದಿದೆ, ರೋಡ್ ಸೈಡ್ ಹೋಗ್ಬಿಡ್ತೀನಿ ಅಷ್ಟೇ ಗೈಸ್. ಲೊಕೇಶನ್ ಹತ್ರ ಬಂದಿದ್ದೀನಿ, ಆದರೆ ಕಸ್ಟಮರು ಸ್ವಿಚ್ ಆಫ್ ಮಾಡಿಬಿಟ್ಟವ್ರೆ ಫೋನ್ನ. ಈ ಥರ ಯಾಕೆ ಮಾಡ್ತಾರೆ ಯಾರಿಗೆ ಗೊತ್ತು. ಕಿತ್ತೋದು ನನ್ನ ಮಕ್ಕಳು, ಅದು ತಲೆ ಎಲ್ಲ ಕೆಟ್ಟೋಯ್ತು ಗೈಸ್. ಇದು ನೋಡಿ ಬೇಕಾರೆ ಲೌಡ್ ಸ್ಪೀಕರ್ ಇಡ್ತೀನಿ ನೋಡಿ. ಸ್ವಿಚ್ ಆಫ್. ಯಾರು ನೀವು? ಇದು ಗೈಸ್ ಅವರ ಅನ್ಕೋತೀನಿ. 240 ಮಾರುತಿ 240 MS ನಗರ್. ಯಪ್ಪ ಇರಿ ನೋಡೋಣ, ಆಫ್ ಮಾಡೋಣ ಫಸ್ಟು. ಡ್ಯೂಟಿನ ಆಫ್ ಮಾಡಿಬಿಡೋಣ ಇದ್ರದ್ದು. ಅವ್ರದ್ದೇ ಅನ್ಕೋತೀನಿ. ಏನು ಫೋನ್ ಸ್ವಿಚ್ ಆಫ್ ಮಾಡಿಬಿಟ್ಟವ್ರೆ. ಇರಿ ಕೇಳೋಣ. ನಿಮ್ದೇನಾ? 1 ನಿಮಿಷ. ಡ್ರೈವಿಂಗ್ ನಿಧಾನಕ್ಕೆ ಮಾಡಿ, ನಮಗೆ ಆಕ್ಸಿಡೆಂಟ್ ಆಗಿದೆ. 1 ನಿಮಿಷ. हाँ जाएगा, पुलिस स्टेशन जाना पड़ेगा, इसलिए पहले घर जाएंगे, गाड़ी का कागज लेंगे, उसके बाद पुलिस स्टेशन जाएंगे. ಕೂತ್ಕೊಳ್ಳಿ. OTP ಹೇಳಿನಾ? ನಿಮ್ದು ಹೆಲ್ಮೆಟ್ ಹಾಕೋತೀರಾ? ಹಾಂ, ನಮ್ಮ ಹೆಲ್ಮೆಟ್ ಹಾಕ್ಕೊಳ್ಳಿ. 6967. ಹಾಂ ಕೂತ್ಕೊಳ್ಳಿ. अरे यार ये पीछे बाइक नहीं, बहुत हाथे जोड़ नहीं लाकता है, इतना साला हाथ पुराते. ಗೈಸ್ ಓಲಾದಲ್ಲಿ ಒಂದು ಬಿದ್ದಿತ್ತು. ಎಂಥ ಕಿತ್ತೋದು ನನ್ನ ಮಕ್ಕಳು ಕಸ್ಟಮರ್ ಇರಬೇಕಂದ್ರೆ ಬಂದಿದ್ದೀನಿ. ಬಂದ ತಕ್ಷಣ ಅಲ್ಲೆಲ್ಲೋ ಪಿಕಪ್ ಇತ್ತು, ಕ್ಯಾನ್ಸಲ್ ಮಾಡಿಬಿಟ್ರು ಓಲಾದಲ್ಲಿ. ಏನು ಮಾಡ್ತೀರಾ? ಇವನು ಊಬರ್ ಅಂದ್ರೂ ಪಿಕಪ್ ಬಾಯಿ ಬಂದಾಗ ಲಾಂಗ್ ಇಳಿತವನೆ ಊಬರ್ದವನು ಅಂತ. ಇಲ್ಲಿ ಬಂದ ತಕ್ಷಣ ಕ್ಯಾನ್ಸಲ್ ಮಾಡ್ತವ್ರೆ. ಹೆಂಗೆ ರೀ, ಅವರೇ ಕಡೆ ಯಾರು ಹೋಗ್ತಾರೆ ನೋಡಿ. ಎಷ್ಟು ದೂರ ಪಿಕಪ್ ಇಳಿತವನೆ. ಲೋಕಲ್ 1 ಕಿಲೋಮೀಟ್ರ್ ಅಂತ ಬೇಗ ಬಂದುಬಿಟ್ಟೆ. 130 ರೂಪಾಯಿ ಕೊಟ್ಟನ ಅಂದ್ಕೊಂಡು ಸರ್ಜಾಪುರ ರೋಡ್ ಎತ್ಕೊಂಡು ಬಿಡೋಣ ನೋಡೋಣ. 260 ರೂಪಾಯಿ ಕೊಟ್ಟವನೆ ಪಿಕಪ್ಗೆ. ಅಲ್ಲಿ ಹೋಗೋಣ. ಯಪ್ಪ ಯೂಟರ್ನ್ ಮಾಡ್ಕೊಂಡು ಹೋಗ್ಬೇಕಾ ಇವಾಗ. ನೋಡಿ ಗೈಸ್ 2.5 ಕಿಲೋಮೀಟ್ರ್ ಪಿಕಪ್ ಅಂತೆ ನೋಡಿ, 300 ಮೀಟ್ರ್ ಡ್ರಾಪ್ ಅಂತೆ ಊಬರಲ್ಲಿ. ಎಲ್ಲ ಫೇಕ್ ಅನ್ಕೋತೀನಿ ನಾನು ಹತ್ರ. ಯಪ್ಪ ಇದೇನು ಗುಡ್ಡದಲ್ಲಿ ಬಂದುಬಿಟ್ಟು ನಿಂತ್ಕೊಂಡಿದ್ದೀನಿ. ಸರ್ಜಾಪುರ ರೋಡ್ ಬಿದ್ದುಬಿಟ್ಟೈತೆ. ಸರ್ಜಾಪುರಕ್ಕೆ ಹೋಗೋಣ ಇಲ್ಲಿಂದ ಆಲ್ಮೋಸ್ಟು. ಆದರೆ 2 ಕಿಲೋಮೀಟ್ರ್ ಐತಲ್ಲ, ಕಸ್ಟಮರ್ ಎಲ್ಲರೂ ಕ್ಯಾನ್ಸಲ್ ಮಾಡಿಬಿಟ್ರೆ ಅದೇ ತಲೆನೋ ನೋಡಿ ಗೈಸ್ ನಂಗೆ ಬರ್ತಾ ಇರೋದು. ಕ್ಯಾನ್ಸಲ್ ಆದ್ರೇ ಇದನ್ನು ಬಿರಿ. ಏನು ಮಾಡ್ತೀರಾ, ಹೋಗೋಣ. ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ಗೈಸ್. ಕ್ಯಾನ್ಸಲ್ ಮಾಡಿಕೊಂಡೆ. ಯಾರು ಹೋಗ್ತಾರೋ, ವೇಟ್ ಇದೆ ಸಿಕ್ಕಾಪಟ್ಟೆ, 10 kg ಮೇಲೆ ಐತೆ ಅದು. ಬೈಕ್ ಟ್ಯಾಕ್ಸಿ ಮಾಡಿಬಿಟ್ಟು ಪಾರ್ಸಲ್ ತೊಗೊಂಡೋಗ್ಬಿಟ್ರೆ ಯಾರು ತೊಗೊಂಡೋಗ್ತಾರೆ ಸುಮ್ಮನೆ. ಅದು 2 ಕಿಲೋಮೀಟ್ರ್ ಹೋದೆ, ಅದು ಕ್ಯಾನ್ಸಲ್ ಆಯಿತು. ಇದು ಕ್ಯಾನ್ಸಲ್ ಮಾಡಿಕೊಂಡೆ. ಯಾವ್ದಾರು ಒಂದು ಕರೆಕ್ಟಾಗಿ ಕೊಟ್ಟರು ಅಲ್ಲೋ. ಅಲ್ಲಿ ನೋಡಿದ್ರೆ ಅಲ್ಲಿ ಪಿಕಪ್ ಹೋದಾಗ ಕ್ಯಾನ್ಸಲ್ ಮಾಡ್ತಾರೆ ಕಸ್ಟಮರ್ಸು. ಇಲ್ಲಿ ಬಂದಾಗ ಇಲ್ಲಿ ಕಸ್ಟಮರ್ ಆರ್ಡರ್ಸ್ ಮಾಡ್ತಾರೆ ನೋಡಿ. ಈ ಊಬರ್ದವನ ಹತ್ರನೂ ಲೋಕಲ್ ಒಂದು ಪಿಕಪ್ ಹೇಳೋದೇ ಇಲ್ಲ, ಬರೀ ಹೋಗೋಷ್ಟೆಲ್ಲ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಇನ್ನೂ ಟಿಫನು ಮಾಡಿಲ್ಲ ಗೈಸ್. 11:15 ಐತೆ ಟೈಮು. ಇರಿ ಸಿಗ್ತೀನಿ, ಮೇನ್ ರೋಡ್ ಕಡೆ ಹೋಗ್ಬಿಟ್ಟು ನಿಂತ್ಕೋತೀನಿ. ಯಾವ್ದಾರು ಹೋಟೆಲ್ ಇದ್ದರೆ ನಾಷ್ಟ ಗಿಷ್ಟ ಮಾಡಿಕೊಂಡು. ಮೆಷಿನ್ ಯಾವ್ದು ತೋರಿಸಿ, ಬಾಕ್ಸ್ ಎಷ್ಟು ದೊಡ್ಡದಿದೆ? ಇಲ್ಲ ಅಷ್ಟು ದೊಡ್ಡ ಬಾಕ್ಸೇ ಇರೋದಾ? ಅವ ಬಾಕ್ಸಲ್ಲಿ ಯಾಕೆ ಕೊಡೋದಾ? ಆಗಲ್ಲ ಬಿಡಿ, ಕ್ಯಾನ್ಸಲ್ ಮಾಡೋಕ್ಕೊಳಕ್ಕೆ ಹೇಳಿ. ಅಷ್ಟು ದೊಡ್ಡ ನನ್ನದು ಬೈಕ್ ಇರೋದು, ಸ್ಕೂಟಿ ಅಲ್ಲ. ಏನು ಗೈಸ್ ಎಲ್ಲ ಪಕ್ಕ ಈ ಥರ ತಲೆನೋವು ಗೈಸ್. ಅವಾಗಿಂದ ನೋಡ್ತಾಯಿದ್ದೀವಿ. ಅದು ದೊಡ್ಡದು ನಮ್ಮ ಬೈಕ್ ಮೇಲೆ ಆಗಲ್ಲ. ನನ್ನ ಸ್ಪ್ಲೆಂಡರ್ ಬೈಕ್ ಇರೋದು, ಆಗಲ್ಲ ಅಂತೇಳಿ ಕ್ಯಾನ್ಸಲ್ ಮಾಡೋಕ್ಕೆ ಹೇಳಿ. ಯಪ್ಪ ಚಿಕ್ಕ ಬಾಕ್ಸ್ ಇದ್ದರೆ ಪರವಾಗಿಲ್ಲ, ಅಷ್ಟು ದೊಡ್ಡ ಬಾಕ್ಸ್ ಐತೆ, ಯಾರು ತೊಗೊಂಡು ಹೋಗ್ತಾರೆ? ಅಯ್ಯಪ್ಪ ಕಿಚನ್ಸಿಂದ ಏನು ಚಿಕ್ಕ ಐಟಮ್ ಇದ್ರೇ ಪರವಾಗಿಲ್ಲ ಒಯ್ಯೋಕ್ಕೆ. ಇರಿ ನೀರು ಕುಡಿಯೋಣ ಕಿಚನ್ಸಲ್ಲಿ ಫಸ್ಟು. ನೀರು ಪಿಕಪ್ಪು ಯಾವುದು? ಆಮೇಲೆ ಹಾಂ ಅಲ್ಲೇ ಮಾಡ್ಬೋದು, ಅದೇನಿಲ್ಲ. ಪೇಮೆಂಟ್ ಅವ್ರಿಗೆ ಹೇಳಿ, ಅವರೇ ಮಾಡ್ತಾರೆ ಇಲ್ಲಾದ್ರೆ. ಅದು ಎಷ್ಟಿದೆ ಅಂತ ಗೊತ್ತಿಲ್ಲ ನನಗೂ, ಕನ್ಫರ್ಮ್ ಮಾಡಿಕೊಂಡೆ. ಹಾಂ ಎಷ್ಟು ಸೈಜ್ ಕೊಡಿ ಹಾಗಾದ್ರೆ. ಹಾಂ ಸರಿ, ಅವ್ರ ಹತ್ರ ಇಸ್ಕೊತೀನಿ. ಓಕೆ
ಡ್ರಾಪ್ ಲೊಕೇಶನ್ ಕರೆಕ್ಟಾಗಿದೆಯಲ್ಲ? ಹಾಂ ಕರೆಕ್ಟಾಗಿದೆ. ಪಿ ಜಿನ ಇದು? ಹಾಂ ಪಿ ಜಿ ಇದಾರಲ್ಲ ಅಲ್ಲಿ? ಹಾಂ ಅದೇ ಇದ್ದಾರೆ. ಓಕೆ. ಟೈಮ್ ಬೇಕಾಗುತ್ತೆ? ಏನು ಟ್ರಾಫಿಕ್ ಇತ್ತಂದ್ರೆ 1 hour, ಟ್ರಾಫಿಕ್ ಇಲ್ಲ ಅಂದರೆ ಅರ್ಧ ಗಂಟೆಯಲ್ಲಿ ಹೋಗ್ಬೋದು. ಓಕೆ ಓಕೆ. ಅಲ್ಲ ಅವರು 2:30ವರೆಗೆ ಇದ್ದಾರೆ. 2:30ನಾ? ಹಾಂ 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 ಹೌದಾ? ಅವ್ರ ನಂಬರ್ ಕೊಡಿ, ಇದ್ರ ಕಂಪ್ನಿ ನಂಬರ್. ಅವ್ರ ಫೋನ್ ಹೋಗುತ್ತಲ್ಲ, ಒಂದು ನಿಮಿಷ ನಂಬರ್ ಕೊಟ್ಬಿಡಿ. 161 ಇಲ್ಲ, ಒಂದು ನಿಮಿಷ ಆಯಿತು. ಒ ಟಿ ಪಿ 718. ಆಯಿತು. 161 ಬನ್ನಿಗೆ ಇದು ರೆಪಿಡು ಕೊಟ್ಟೆ. ಆಲ್ಮೋಸ್ಟು ಯಾವ್ದಾದ್ರು ಬೀಳ್ತೈತೆ. ಓಕೆ, ವೆಲ್ಕಮ್. ಬನ್ನಿಗೆ ಇದು ಇವಾಗ ಓಲಾನ ಓಪನ್ ಮಾಡೋಣ. HSR ಸೆಕೆಂಡ್ ಸ್ಟೇಜಲ್ಲಿದ್ದೀನಿ. ಯಪ್ಪ ಏನು ಬಿಸಿಲಿದೆ ಇದು, ಸುಡ್ತೈತೆ ಸಿಕ್ಕಾಬಿಟ್ಟೆ, ತಡ್ಕೊಳಕ್ಕಾಗ್ತಲ್ಲ ಆ ಥರ ಬಿಸಿಲೈತೆ ಬಾಬಾ. ಇಂಥ ಟೈಮಲ್ಲಿ ಕೆಲಸ ಮಾಡಿದ್ರೆ ಮುಗ್ದೋಯ್ತು. ಮಕ್ಕಳಿಗೆಲ್ಲ ಗುಳ್ಳಿ ಎದ್ಬಿಟ್ಟವೆ ನಮ್ಮಣ್ಣು ಹೋದ ಹೀಟಿಗೆ. ಚೂರು ಬಿಸಿಲಾಗ ಗಾಡಿ ಹಚ್ಚಿದ್ರೆ ಕೊಂಡಿ ಪರ್ರ ಅಂತ ಹೋದ್ರೈತೆ ನೋಡ್ರಿ. ಹೀರಿ ಎಷ್ಟು ವೆದರ್ ಐತೆ ನೋಡೋಣ. ಬಿಸಿಲು ನೋಡ್ರಿ 30 ಡಿಗ್ರಿ ಐತೆ ಬಿಸಿಲು ಬೆಂಗಳೂರಲ್ಲಿ. ಯಪ್ಪ ಸಾಕಾಯ್ತು ಗೈಸ್. ಇಲ್ಲಿಂದ ಎಲ್ಲಿ ಕೊಡ್ತಾನೆ ನೋಡೋಣ. 111 CMS ನಗರ್ ಬಿಸ್ನೆಸ್, ಗಾಂಧಿನಗರ್ 9 ಕಿಲೋಮೀಟ್ರ್ ಐತೆ. ಅಷ್ಟು 311 ರೂಪೀಸ್ ಕೊಟ್ಟವನೆ. ಏನು ಮಾಡೋಣ, ಹೋಗಲಾ ಬೇಡ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಇರಿ ಪಿಕಪ್ ಎಷ್ಟು ದೂರ ಐತೆ ನೋಡೋಣ. ಯಪ್ಪ ದೇವ್ರೆ, ಯಾರು ಯಲಹಂಕ ಕಡೆ ಕೊಟ್ಟರೆ ಹಾಗೆ ಮನೆ ಕಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿಂದ 600 ಮೀಟ್ರ್ ಐತೆ. ಬೇಡ ಗೈಸ್, ಒಂದು 15 ನಿಮಿಷ ರೆಸ್ಟ್ ಮಾಡ್ಕೋತೀನಿ. ಸುಸ್ತಾಗ್ತೈತೆ ಸಿಕ್ಕಾಪಟ್ಟೆ. ಆಮೇಲೆ ನೋ ಸೇಫ್ ಏರಿಯಾ, ಕ್ಯಾನ್ಸಲ್ ಟ್ರಿಪ್. ಏರಿಯಾಗೆ ಸಿಗ್ತೀನಿ ಆಮೇಲೆ ಎಲ್ಲ ಆಫ್ ಮಾಡಿಕೊಂಡು. ಒಣವೇದಲ್ಲಿ ಬರ್ತಾಯಿದ್ದೀನಿ ಮೇಡಮ್, ಈ ಸೈಡ್ ಅಪೋಸಿಟ್ ರೋಡು. ತಗೊಳ್ಳಿ ಹೆಲ್ಮೆಟು. OTP ಹೇಳಿ ಮೇಡಮ್. 2208 4208. ಬನ್ನಿಗೆ ಇದು ವಿಜಯನಗರಕ್ಕೆ ಡ್ರಾಪ್ ಐತೆ. ಇವಾಗ ಮತ್ತೆ ಸುತ್ತಾಡ್ಕೊಂಡು ಹೋಗಬೇಕು. ಇದೇ ತಲೆನೋ. ಇವಾಗ ಆ ಕಡೆ ಹೋಗ್ಬೇಕು ಆದರೆ ಮುಂದೆಯಿಂದ ಒಣವೇದಲ್ಲಿ ಹೋಗಿಬಿಡೋಣ ಗೈಸ್. ಇಲ್ಲಿಂದಾನೆ ಅಲ್ಲಿ ಮುಂದೆ ಯೂಟರ್ನ್ ಮಾಡ್ಕೊಂಡು ಹೋಗಿಬಿಡೋದು ಅಷ್ಟೇ. ಇದೀಗ ಸಿಗ್ತೀನಿ. 158 ಗೈಸ್ ಕೊಡಿ. ಓಪನ್ ಆಗೋಪ್ಪ ಬೇಗ. ನೋಡಿ ಇಲ್ಲಿ ನೋಡಿ 158 ಡ್ರಾಪ್. ಇವಾಗ ಮತ್ತೆ ಓಲಾ, ಊಬರ್, ರ್ಯಾಪಿಡೋ ಅದು ಇದು ಓಪನ್ ಮಾಡಿಬಿಡೋಣ ಹಾಗೆ. ಒಂದು ನಿಮಿಷ. ಓಕೆ, ವೆಲ್ಕಮ್. ಬನ್ನಿಗೆ ರ್ಯಾಪಿಡೋ ಓಪನ್ ಮಾಡೋಣ ಇವಾಗ. ಎಲ್ಲ ಏನಾಗುತ್ತೆ ತಿಕಾಮುಚ್ಕೊಂಡು ಕನ್ನಡ ಮಾತಾಡು. ಎಲ್ಲಿಂದ ಬಂದುಬಿಟ್ಟು ಬೋಳಿ ಮಕ್ಕಳು ಹೋಗೋದು ಅಡ್ಡಾಡ ನುಕ್ಕೋತು. ಏನು ಕಲ್ತವ್ರು ಹಂಗೆ, ಕಲಿಯಲ್ದವರು ಹಂಗೆ. ಹಣ್ಣು ಈಚ್ಕಟ್ಟಿಟ್ಟು ಬಡ್ಡೆ ತಗೋ ಇವೆಲ್ಲ. ಯಾಕಂದ್ರೆ ಒಣವೇದಲ್ಲಿ ಹೋಗ್ಬೇಕು. ಯಾವ ಟೈಮಲ್ಲಿ ರಶ್ ಇಲ್ವಾ, ಟ್ರಾಫಿಕ್ ಇಲ್ವಾ ಅಂಥ ಟೈಮಲ್ಲಿ ಹೋಗ್ಬೇಕು. ಇಂಥ ಫುಲ್ಲು ಜಾಮ್ ಆಗಿಬಿಟ್ಟೈತೆ ಹುಡಿಯಲ್ಲಿ. ನಾನು ಹೋಗಿದ್ದೀನಿ, ಇಲ್ಲಂತ ಹೇಳ್ತಲ್ಲ, ಟ್ರಾಫಿಕ್ ಇಲ್ಲಾಂದ್ರೆ ಮಾತ್ರ ಹೋಗಿರ್ತೀನಿ. ಟ್ರಾಫಿಕ್ ಇತ್ತಂದ್ರೆ ಮುಚ್ಕೊಂಡು ಯೂಟರ್ ಮಾಡ್ಕೊಂಡು ಬಂದಿರ್ತೀನಿ. ಎಲ್ಲರೂ ಒಣವೇದಲ್ಲೇ ನುಗ್ತವ್ರೆ. ಅಬ್ಬಾ ಒಂದು ಹೆಲ್ಮೆಟ್ ಹಾಕೊಂಡು ಓಡಿಸ್ರು ಡೆಲಿವರಿ ಬಾಯ್ಸು ಪ್ಲೀಸು. ಒಳಗಡೆ ಯಾರಿಗೆ ಬೇಕಾಯ್ತು ನಾವು ಒಳಗಡೆ ಹೋಗುತ್ತಾ ಬಿಡುತ್ತೋ. ನೀವು ಯಾಕೆ ಒಣವೇದಲ್ಲಿ ಬರ್ತಾಯಿದ್ದೀರಾ ಅದನ್ನ ಹೇಳ್ರಿ. ಒಳಗಡೆ ಯಾರು ಹೋಗ್ತವ್ರೆ ಎಲ್ಲ ಗೈಸ್. ಏನು ಗೈಸ್ ಇದು ಒಣವೇ ರೋಡ, ಪೊಲೀಸರು ಒಬ್ಬರು ಇಲ್ವಾ ಇಲ್ಲಿ? ಹೆಂಗೆ ಇಷ್ಟು ಜನ ಒಣವೇದಲ್ಲಿ ನುಗ್ತವ್ರೆ ಅಂದರೆ ನೋಡಿ. ಆ ಕಡೆ ರೋಡ್ ಖಾಲಿ ಐತೆ, ಆ ಕಡೆಯಿಂದ ಯಾರು ಹೋಗ್ತಾ ಇಲ್ಲ. ಹೋಗೋಣ ಇಂಡಿಕೇಟರ್ ಅಂದ್ರೆ ಹಾಕು. ಯಾವ ಇವೆಲ್ಲ ಆ ಕಡೆ ನೋಡಿ ರೋಡ್ ಖಾಲಿ ಐತೆ ಫುಲ್. ಆ ಸೈಡಿಂದ ಒಬ್ಬರು ಹೋಗ್ತಾ ಇಲ್ಲ, ಎಲ್ಲ ನುಗ್ತಾ ಇರೋದು ಈ ಕಡೆಯಿಂದನೇ. ಯಾಕೆ ಈ ಥರ ಮಾಡ್ತಾರೆ? ಎಲ್ಲರೂ ಡೆಲಿವರಿ ಬಾಯ್ಗೆ ಹೇಳೋದು ಅಂದೆ, ದಯವಿಟ್ಟು ಹೆಲ್ಮೆಟ್ ಹಾಕಿಬಿಟ್ಟು ಗಾಡಿ ಓಡಿಸಿ. ಜಪ್ಟಾದರೂ ಮಾಡಿ ಬ್ಲಿಕ್ಕೇಟ್ ಆದರೂ ಮಾಡಿ, ಏನಾದರೂ ಮಾಡಿ, ದಯವಿಟ್ಟು ಹೆಲ್ಮೆಟ್ ಯೂಸ್ ಮಾಡ್ಕೊಳ್ಳಿ. ನೋಡಿರಿ ಆ ಕಡೆ ರೋಡ್ ಖಾಲಿ ಐತೆ, ಈ ಕಡೆಯಿಂದ ಒಣವೇದಿಂದ ನುಗ್ತವ್ರೆ. ಯಾಕೆ ಯಾರು ಗೊತ್ತು.
ಬರಲ್ಲ, ಅವ್ರವ್ರು ನುಕ್ಕೊಳ್ಳಿ, ನಮ್ಮ ಪಡಿ ನಾವು ಹೋಗೋಣ. ಗೈಸ್ ಇವಾಗ ಡ್ರಾಪ್ ಮಾಡಿದೆ, ಟೈಮಿಂಗ್ಸ್ 6:16 ಆಗಿದೆ. ಎಲ್ಲ ಗೋ ಟು ಹೋಮ್ ಹಾಕ್ಕೊಂಡಿದ್ದೀನಿ. ಮತ್ತಿಕೆರೆ ಬಂದು ವಿದ್ಯಾರಣ್ಯಪುರಂ ಇದು ಯಾವುದೋ ಒಂದು HSR ಲೇಔಟು, ಆ ಕಡೆ ಬೇಡಪ್ಪ, HSR ಕಡೆ ಹಾಕೊಳ್ಳಿ. HBR ಲೇಔಟ್ ಕೊಟ್ಟರು ಹೋಗ್ತೀನಿ. ತನಿಸಂದ್ರ ಒಂದು ವಿದ್ಯಾರಣ್ಯಪುರಂ ಹಾಕ್ಕೊಂಡಿದ್ದೀನಿ, ಒಂದು ಯಲಹಂಕ, ಒಂದು ಮತ್ತಿಕೆರೆ. ನೋಡೋಣ, 3 ಕಡೆ ಒಂದೊಂದು ಕಡೆ ಲೊಕೇಶನ್ ಹಾಕ್ಕೊಂಡಿದ್ದೀನಿ. ಹಾಗೆ ಹೋಗ್ತಾ ಇರ್ತೀನಿ. ಇಲ್ಲಿಂದ ನಮ್ಮ ಏರಿಯಾ 32 ಕಿಲೋಮೀಟ್ರ್ ಇದೆ ಗೈಸ್. ಕಮ್ಮನಳ್ಳಿಗೆ ಯಾವ್ದಾದ್ರು ಕೊಡು, ಇಲ್ಲಾರ RT ನಗರ ಕೊಡು, ಇಲ್ಲಾರ ವಿದ್ಯಾರಣ್ಯಪುರಂ ಕೊಡು, ಯಶವಂತಪುರ ಕೊಡು, ರಾಜಾಜಿನಗರ ಕೊಡು, ವಿಜಯನಗರ ಕೊಟ್ಟರು ಪರವಾಗಿಲ್ಲ, ನನಗೆ ಹೋಗ್ತೀನಿ ಇಲ್ಲಿಂದ. ಆದರೆ ಎಲ್ಲ ಲೋಕಲ್ಲೇ ಕೊಡ್ತಾಯಿದ್ದಾನೆ, ಯಾವುದೂ ಇದ್ರೂ ಕೊಡ್ತಾಯಿಲ್ಲ. ಎಲ್ಲ ವೈಟ್ ಫೀಲ್ಡಲ್ಲಿ ಇದ್ದೀನಿ. ಇವಾಗ ಅನಿಸುತ್ತೆ ಯಾಕಾರ ಬಂದೆ ಅನಿಸುತ್ತೆ, ಆ ಕಡೆ ಬೀಳ್ತಾನೆ ಇಲ್ಲ ಒಂದು. ಇವಾಗ ಯೂಟರ್ನ್ ಮಾಡ್ಕೊಂಡು ಹೋಗೋದೇ ಒಂದು ತಲೆನೋವು. ವರ್ತೂರಿಗೆ ಬೇಡಪ್ಪ ರಜಾ, ಇವಾಗ ಯೂಟರ್ನ್ ಮಾಡ್ಕೊಂಡು ಹೋಗೋದು ಒಂದು ತಲೆನೋವು. ಯಾವುದಾದ್ರು ಒಂದು ಕೊಟ್ಬಿಡು ಆ ಕಡೆ ವಿದ್ಯಾರಣ್ಯಪುರಂ ಕಡೆ. ಇಲ್ಲಿಂದ ಪಾರ್ಸಲ್ ಆದರೂ ಕೊಡು, ಏನಾದರೂ ಕೊಡು, ಅದು ಎಷ್ಟು ದೊಡ್ಡ ಐಟಮ್ ಇದ್ರೂ ತೊಗೊಂಡು ಹೋಗ್ಬಿಡ್ತೀನಿ ಗೈಸ್. ಇದಕ್ಕೆ ವೈಟ್ ಫೀಲ್ಡ್ ಗೇಟ್ ಫೀಲ್ಡ್ ಯಾವುದೂ ಬೇಡ, ಡೈರೆಕ್ಟು ಇಲ್ಲಿಂದ ಕಮ್ಮನಳ್ಳಿ ಕೊಡು, ಹೋಗ್ತೀನಿ. ಯಾವುದು ಎಕ್ಸೆಪ್ಟೇ ಮಾಡ್ಕೋತಲ್ಲ. ನೋಡೋಣ ಗೈಸ್, ಯಾವುದಾದ್ರೂ ಬಿದ್ದರೆ ತೊಗೊಂಡು ಹೋಗೋಣ, ಸಿಗ್ತೀನಿ ಮತ್ತೆಲ್ಲ. ಗೈಸ್ ವೈಟ್ ಫೀಲ್ಡಿಂದ ಸರ್ ಇಲ್ಲೇ ಅಲ್ಲ ಡ್ರಾಪು, ಇನ್ನು ಮುಂದೆನಾ? ಎಲ್ಲಿಂದ ಅಂದರೆ ವೈಟ್ ಫೀಲ್ಡಿಂದ ತೊಗೊಂಡ್ಬಿಟ್ಟು ಬಂದಿದ್ದೀನಿ. ಯಲಹಂಕ ನ್ಯೂ ಟೌನ್ ಡ್ರಾಪ್. ಎಲ್ಲಿ? ಅಲ್ಲೇ ಹೋಯ್ತು ಹಿಂದೆ ಡ್ರಾಪ್. ಯಾವುದು? ಯಲಹಂಕನಾ? ಮತ್ತು ಅಲ್ಲೇ ಹೇಳ್ಬೇಕಿತ್ತಲ್ಲ ಸರ್. ಇಲ್ಲಿ ಯಾವುದಂತ ಗೊತ್ತಿಲ್ಲ ಸರ್, ಇಲ್ಲಿ ಒಳಗಡೆ ಎಲ್ಲಿದೆ ಅಂತ. ಇಲ್ಲೇ ಲೊಕೇಶನ್ ಡ್ರಾಪ್, ಅಲ್ಲಿ ಬಿಲ್ಡಿಂಗ್ ಹತ್ರನೇ ಡ್ರಾಪ್ ಎಂಡ್ ಆಯಿತು. ಎಷ್ಟು ರೂಪಾಯಿ ಆಗಿತ್ತು? ಪೇಮೆಂಟ್ ಆನ್ಲೈನ್ ಆಗಿದೆಯಾ? ಹೌದಾ, ಓಕೆ. ಎಷ್ಟು ರೂಪಾಯಿ ಆಗಿತ್ತು ಗೈಸ್ ನೋಡೋಣ ರೀ. ಆನ್ಲೈನ್ ಪೇಮೆಂಟು ಇರಿ ಗೈಸ್, ಸಿಗ್ತೀನಿ ಗಾಯ್ಸ್. ಇವಾಗ ಕಾಲ್ ಮೇಲೆ ಇಟ್ಕೊಂಡು ಹೊಡಿತಾ ಇದ್ದೀನಿ. JK ಯಲಹಂಕ ಡ್ರಾಪ್ ಕೊಟ್ಟೆ, ಯಾವುದೂ ಕೊಡಲಿಲ್ಲ. ವಿದ್ಯಾರಣ್ಯಪುರಮು ಮತ್ತು ಇದ್ರ ಕಡೆ ದೊಡ್ಡ ಬೊಮ್ಮಸಂದ್ರ ಕಡೆ. ಅದು ಅಮೌಂಟ್ ಎಷ್ಟಾಗಿದೆ ಅಂದರೆ ರ್ಯಾಪಿಡೋದಲ್ಲಿ 111 ಕ್ಯಾಲ್ಕುಲೇಟ್ ಮಾಡಿಬಿಡೋಣ ಗೈಸ್. ಯಪ್ಪ ದೇವರೇ ಸಾಕಾಯಿತು. 11 ಆಗಿದೆ ರ್ಯಾಪಿಡೋದಲ್ಲಿ, ನೋಡ್ಬೋದು. ಇರೊಂದು ಸಣ್ಣ ಅಲ್ಲಿ 11 ಡ್ಯೂಟಿ ಆಫ್ ಮಾಡ್ತಾಯಿದ್ದೀನಿ. ಆಗಪ್ಪ ಡ್ಯೂಟಿ ಆಫು. ಇವಾಗ ಊಬರಲ್ಲಿ ಎಷ್ಟಪ್ಪ ಆಗಿದೆ ಅಂದರೆ, ಇರು ಊಬರಲ್ಲಿ ತೋರಿಸ್ತೀನಿ. ಇದೇನದು ಸ್ಟಾಪ್ ಮಾಡಿಬಿಡೋಣ ಡ್ಯೂಟಿನ ಊಬರ್ದು. ಇದ್ರದ್ದು ಎಷ್ಟು ಊಬರ್ದು ಅಂದರೆ 948 ಊಬರ್ದು. ಇದು ಕ್ಯಾಲ್ಕುಲೇಟ್ ಮಾಡಿಬಿಡೋಣ. ಪ್ಲಸ್ಸು 948 ಡ್ಯೂಟಿ ಆಫ್ ಮಾಡಿದ್ದೀನಿ ಊಬರ್ದು. ಇವಾಗ ಓಲಾದು ಎಷ್ಟಪ್ಪ ಆಗಿದೆ ಅಂದರೆ ಅರ್ನಿಂಗ್ಸು, ಓಲಾದು ಬಂದುಬಿಟ್ಟು 262. ಯಾವುದು ಓಲಾದು, ಇರಿ ಕ್ಯಾಲ್ಕುಲೇಟ್, ಚೂರು ಟ್ರಾಫಿಕ್ ಐತೆ ಹಾಗೆ. 262, ಯಪ್ಪ 262. 948 ಊಬರು, 262. ಇದು 2321 ರೂಪಾಯಿ ಅರ್ನಿಂಗ್ಸ್ ಆಗಿದೆ ಗೈಸು. ಡ್ಯೂಟಿ ಆಫ್ ಮಾಡಿಬಿಡೋಣ ಓಲಾದು. ಗಾಡಿ ಕಿಲೋಮೀಟರ್ಸ್ ಎಷ್ಟಪ್ಪ ಆಗಿದೆ ಅಂದರೆ ಗಾಬರಿ ಆಗಿಬಿಡ್ತೀರಿ ಇವತ್ತು. ಗಾಡಿ ಕಿಲೋಮೀಟರ್ಸ್ ನೋಡ್ರಿ, ಬೆಳಗ್ಗೆ 36,792 ಕ್ಯಾಲ್ಕುಲೇಟ್ ಮಾಡಿಬಿಡೋಣ. 36,792 ಇರಿ ನೋಡೋಣ ಮತ್ತೆ. 36,792 ಕರೆಕ್ಟು. ಇವಾಗ ಎಷ್ಟಾಗಿದೆ ಅಂದರೆ 37,024 ಗೈಸ್. 37,024. ಇರಿ 92 ಮೈನಸ್ 37,792, 37,024 ಕಿಲೋಮೀಟ್ರು. 232 ಕಿಲೋಮೀಟ್ರು ಪ್ಲಸ್ಸು ಇನ್ನೂ 5 ಕಿಲೋಮೀಟ್ರ್ ಮನೆಗೆ ಹೋಗ್ಬೇಕು ಗೈಸ್ ಇಲ್ಲಿಂದ. 232 ಪ್ಲಸ್ ಒಂದು 5 ಕಿಲೋಮೀಟ್ರ್ ಮನೆಗೆ ಹೋಗೋಕ್ಕೆ 237 ಕಿಲೋಮೀಟ್ರ್ ಗೈಸು ಟೋಟಲು. ಅಪ್ಪ ಕುಂಡಿ ನುಸಾಯ್ತು ಗೈಸ್ ಸಿಕ್ಕಾಬಿಟ್ಟು. 232 ಆಲ್ಮೋಸ್ಟು 7:51 ಗಂಟೆಗಿದೆ. 13 ಅವರ್ ಅಂದ್ಕೊಳ್ಳಿ ಕೆಲಸ ಮಾಡಿದ್ದೀನಿ ಬಿಡದೆ. ಅದರಲ್ಲೂ ಊಟಕ್ಕೆ ಸ್ಟಾಪ್ ಮಾಡಿದ್ದೆ ಒಂದು ಅರ್ಧ ಗಂಟೆ, ಅದು ಇದು ಅಂದ್ಕೊಂಡು. ಮತ್ತು ಅಲ್ಲೆಲ್ಲಿ ನಿಂತ್ಕೊಂಡು ಆರ್ಡ್ರ್ ಬೀಳಿದಾಗ ಹಂಗೆ ಹಿಂಗೆ ಮಾಡಿಕೊಂಡು ಟೋಟಲ್ ಒಂದು 2,300 ಚಿಲ್ಲರೆ ಹೊಡೆದಿದ್ದೀನಿ. ಮತ್ತು ಬೈಯಕ್ಕೆ ಹೋಗ್ಬಿಟ್ರು ಗೈಸ್, ಪ್ಲೀಸ್ ದಯವಿಟ್ಟು ಸುಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ ಬೈಕ್ ಟ್ಯಾಕ್ಸಿ ಆ ಬೋಳಿ ಮಗ ಸುಗೆ ನನಗೆ ಸರ್ಜೆ ಕೊಡ್ತಲ್ಲ ಗೈಸ್ ಎಕ್ಸ್ಟ್ರಾ, ಅದಕ್ಕೆ ಈ ಕೆಲಸ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟು ಇವತ್ತು ಮಾತ್ರ ಅರ್ನಿಂಗ್ ಚೆನ್ನಾಗೈತೆ. 2,300 ರೂಪಾಯಿ ಮತ್ತು 237 ಕಿಲೋಮೀಟ್ರು. ಕರೆ ಆದರೆ ಏನೋ ಗೊತ್ತಾ, ಇನ್ಸ್ಟಿಟ್ಯೂಟ್ ಇಲ್ಲ, ಏನೇನಿಲ್ಲ ಗೈಸ್ ಇದರಲ್ಲಿ. ಅದಕ್ಕೆ ಇಷ್ಟು ಅರ್ನಿಂಗ್ಸ್ ಹೊಡೆದಿದ್ದೀನಿ. ನೀವು ಎಷ್ಟು ಹೊಡೆದಿರಿ ಅಂತ ಕಮೆಂಟ್ ಬಾಕ್ಸ್ನ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಸಿಗುವ ನಾಳೆ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಬಾಯ್.